ಹಿಂದಿನ ವಿಡಿಯೋದಲ್ಲಿ ನಾವು ಎರಡು ಥಿಯರಮ್ ನೋಡಿದ್ವು. ಒಂದು, ದ ಲಿಮಿಟ್ ಆಫ್ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಯುನಿಕ್ ಅಂತ, ಇನ್ನೊಂದು ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ. ಈ ವಿಡಿಯೋದಲ್ಲಿ ಇನ್ನೂ ಕೆಲವು ಥಿಯರಮ್ಗಳನ್ನು ನೋಡೋಣ. ಒಂದು, ಇಫ್ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್, ದೆನ್ ಲಿಮಿಟ್ ಮಾಡ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಮಾಡ್ ಎಲ್ ಅಂತ. ಅಂದರೆ ಇಲ್ಲಿ ಏನು ಹೇಳಿದೆ ಅಂದರೆ, ಒಂದು ವೇಳೆ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಆಯಿತು ಅಂದರೆ, ದೆನ್ ಲಿಮಿಟ್ ಮಾಡ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಮಾಡ್ ಎಲ್ ಅಂತ. ಅಂದರೆ ಇದಾಯಿತು ಅಂದರೆ ಇದಾಗತ್ತೆ ಅಂತ ಹೇಳಿದೆ. ಇದನ್ನು ಪ್ರೂವ್ ಮಾಡೋಣ. ಈಗ ಪ್ರೂಫ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಈ ಎಕ್ಸ್ ಎನ್ನಿನ ಲಿಮಿಟ್ ಎಲ್ ಆಗಿದೆ ಅಂತ. ಅಂದರೆ ಲಿಮಿಟ್ ಡೆಫಿನಿಷನಿಂದ ನಾವು ಹೇಗೆ ಬರ್ಕೊಳ್ಬೋದು? ಬೈ ದ ಡೆಫಿನಿಷನ್ ಆಫ್ ಲಿಮಿಟ್ ನಾವು ಹೇಗೆ ಬರ್ಕೊಳ್ಬೋದು ಇದನ್ನು? ಫಾರ್ ಎವರಿ ಎಪ್ಸಿಲಾನ್ ಇಸ್ ಗ್ರೇಟರ್ ದ್ಯಾನ್ 0 ಹವೆವರ್ ಸ್ಮಾಲ್ ದೆರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಟೀಜರ್ ಎಮ್. ಅದನ್ನು ಹೇಗೆ ಬರ್ಕೊಳ್ಬೋದು? ಎಮ್ ಬಿಲಾಂಗ್ಸ್ ಟು ಎನ್ ಅಂತ ಬರ್ಕೊಳ್ಬೋದಲ್ವಾ? ಎಮ್ there exists a positive integer m such that mod xn minus l is less than epsilon for every n is greater than or equal to m ಅಲ್ವಾ? ಸರಿ, ನಾನು ಇದು ಲಿಮಿಟಿನ ಡೆಫಿನೇಷನಿಂದ ನಮಗೆ ಸಿಕ್ತು. ನಾನೊಂದು ಕನ್ಸಿಡರ್ ಮಾಡ್ತೀನಿ ಈಗ. ಹೇಗೆ ಅಂದರೆ, ಮಾಡ್ ಆಫ್ ಮಾಡ್ ಎಕ್ಸ್ ಎನ್ ಮೈನಸ್ ಮಾಡ್ ಎಲ್ ಅಂತ ಕನ್ಸಿಡರ್ ಮಾಡ್ತೀನಿ. ನಿಮಗೆ ಮಾಡಿನ ಒಂದು ಪ್ರಾಪರ್ಟಿ ಗೊತ್ತಿರ್ಬೋದು. ಮಾಡ್ ಆಫ್ ಮಾಡ್ ಎ ಮೈನಸ್ ಮಾಡ್ ಬಿ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಮಾಡ್ ಎ ಮೈನಸ್ ಬಿ ಅಲ್ವಾ? ಕ್ಲಿಯರ್ಲಿ ಲೆಸ್ ದೆನ್ ಮಾಡ್ ಎ ಮೈನಸ್ ಬಿ, ಇದು ಮಾಡಿನ ಒಂದು ಪ್ರಾಪರ್ಟಿ. ಓಕೆ, ಈ ಪ್ರಾಪರ್ಟಿ ಪ್ರಕಾರ ಇದನ್ನ ಹೇಗೆ ಬರ್ಕೊಳ್ಬೋದು? ವಿಚ್ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಅಂತ ಬರಿಬೋದಾ? ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಅಂತ ಬರಿಬೋದಾ? ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ ಐ ರೈಟ್ ದಿಸ್ ಲೈಕ್ ದಿಸ್. ಅಂದರೆ ಇದನ್ನು ಕನ್ಸಿಡರ್ ಮಾಡಿದ್ದು ಈ ರೀತಿ ಬರಿಬೋದಾ? ಅಂದರೆ ಕ್ಲಿಯರ್ಲಿ ವಿಚ್ ಇಸ್ ಲೆಸ್ ದೆನ್ ಮಾಡ್ ಎಕ್ಸ್ ಎನ್ ಮೈನಸ್, ಬೈ ದ ಡೆಫಿನೇಷನ್ ಆಫ್ ಲಿಮಿಟ್ ನಮಗೇನು ಸಿಕ್ಕಿತ್ತು? ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಅಂತ ಸಿಕ್ಕಿತ್ತು. ಅಂದರೆ ಕ್ಲಿಯರ್ಲಿ ಇದು ಕೂಡ ಲೆಸ್ ದೆನ್ ಎಪ್ಸಿಲಾನ್ ಅಲ್ವಾ? ಯಾವುದಕ್ಕೆ? ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಅಂದರೆ ನಮ್ಗೇನು ಸಿಕ್ತಿಲ್ಲಿ? ಮಾಡ್ ಆಫ್ ಮಾಡ್ ಎಕ್ಸ್ ಎನ್ ಮೈನಸ್ ಮಾಡ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಅಂದರೆ ದಟ್ ಇಂಪ್ಲಾಯ್ಸ್ ಏನು ಬರಿಬೋದು? ಬೈ ದ ಡೆಫಿನೇಷನ್ ಆಫ್ ದ ಲಿಮಿಟ್ ಹೇಗೆ ಬರ್ಕೊಳ್ಬೋದು ಇದನ್ನು? ಲಿಮಿಟ್ ಮಾಡ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಮಾಡ್ ಎಲ್ ಅಂತ ಬರಿಬೋದಾ? ನಾನು ಏನು ತಗೊಂಡಿದ್ದೆ ಫಸ್ಟಿಗೆ? ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಅಂತ ತಗೊಂಡಿದ್ದೆ. ನಮ್ಗೆ ಏನು ಸಿಕ್ಕಿದೆ ಈಗ? ಲಿಮಿಟ್ ಮಾಡ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಮಾಡ್ ಎಲ್ ಅಂತ ಸಿಕ್ಕಿದೆ. ಹೆನ್ಸ್ ದ ಪ್ರೂಫ್ ಅಲ್ವಾ? ಇಫ್ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಆಯಿತು ಅಂದರೆ ಲಿಮಿಟ್ ಮಾಡ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಮಾಡ್ ಎಲ್ ಆಗಬೇಕು. ತಗೊಂಡಿದ್ದೆ, ಆಗಿದೆ, ಪ್ರೂಫ್ ಮುಗೀತು. ಇದರ ಕಾನ್ವರ್ಸ್ ಟ್ರೂ ಆಗುತ್ತಾ ನೋಡೋಣ ಈ ಥಿಯರಮಿಂದ. ಅಂದರೆ ಒಂದು ವೇಳೆ ಇಫ್ ಲಿಮಿಟ್ ಮಾಡ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಮಾಡ್ ಎಲ್, ದೆನ್ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಆಗುತ್ತಾ? ಕ್ವಶನ್ ಮಾರ್ಕ್. ಆಗುತ್ತಾ ನೋಡೋಣ. ಅಂದರೆ ಇದರ ಕಾನ್ವರ್ಸ್, ಈ ಥಿಯರಮಿನ ಕಾನ್ವರ್ಸ್ ಟ್ರೂ ಆಗುತ್ತಾ ನೋಡೋಣ. ಕಾನ್ವರ್ಸ್ ಅಂದರೆ ಸಿಂಪ್ಲಿ ಏನಿಲ್ಲ, ಉಲ್ಟಾ ಅಂತ. ಅಂದರೆ ಇಲ್ಲಿ ಏನು ಹೇಳಿದೆ ಅಂದರೆ, ಇದಾಗತ್ತೆ ಅಂದರೆ ಇದಾಗತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇದಾಯಿತು ಅಂದರೆ ಇದಾಗತ್ತೆ ಅಂತ, ಇದಾದರೆ ಇದಾಗತ್ತಾ ಅಂತ ಹೇಳೋದನ್ನು ಕಾನ್ವರ್ಸ್ ಅಂತಾರೆ. ಓಕೆ, ಈಗ ಕಾನ್ವರ್ಸ್ ಟ್ರೂ ಆಗುತ್ತಾ ನೋಡೋಣ. ನಾನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಸೀಕ್ವೆನ್ಸ್ ಮೈನಸ್ 1 ಟು ದ ಪವರ್ ಎನ್. ಇಲ್ಲಿ ಮಾಡ್ ಎಕ್ಸ್ ಎನ್ ಏನಾಗುತ್ತೆ? ಸೀಕ್ವೆನ್ಸ್ ಮಾಡ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಸೀಕ್ವೆನ್ಸ್ ಮಾಡ್ -1 ಟು ದ ಪವರ್ n ಅಲ್ವಾ.
ಇದರ ಲಿಮಿಟ್ ಕಂಡುಹಿಡಿಯೋಣ ನಾವು. ಏನಾಗುತ್ತೆ, ಲಿಮಿಟ್ ಮಾಡ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ ಮಾಡ್ ಮೈನಸ್ 1 ಟು ದ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಏನಾಗುತ್ತೆ, -1 ಬರುತ್ತೆ ಯಾವಾಗ ಈವನ್ ಆಗಿದ್ದ ಆಡ್ ಆಗಿದ್ದಾಗ, ಈವನ್ ಆಗಿದ್ದ +1 ಬರುತ್ತೆ ಅಲ್ವಾ. ಅದು ಬಟ್ ಮಾಡಿದೆ, ಇಲ್ಲಿ ಮಾಡಿರೋದ್ರಿಂದ ನಾವೇನಂತ ಬರ್ಬೋದು, ಜಸ್ಟ್ ಇದು ಸಿಂಪ್ಲಿ ಪ್ಲಸ್ ಅಲ್ವಾ. ಪ್ಲಸ್ ಮೈನಸ್ ಏನು ಬಂದರೂ ಮಾಡ್ ಮೀನ್ಸ್ ಇಟ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ, ಇಟ್ ಈಸ್ ನಾನ್ ನೆಗೆಟಿವ್, ಅಂದರೆ 1 ಬಂತು. ಅದೇ ಈ ಲಿಮಿಟ್ ಎಕ್ಸ್ ಎನ್ ಏನಾಗುತ್ತೆ ನೋಡೋಣ. ಇದು ಮಾಡ್ ಎಕ್ಸ್ ಎನ್. ಈಗ ಎಕ್ಸ್ ಎನ್ ಏನಾಗುತ್ತೆ ನೋಡೋಣ. ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಎನ್ ಅಂದರೆ ಏನು, ಇಲ್ಲಿ -1 ಟು ದ ಪವರ್ ಎನ್, -1 ಟು ದ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ ಏನಾಯಿತು, ಇಲ್ಲಿ ಅಬ್ಸರ್ವ್ ಮಾಡಿ, -1 ಯಾವಾಗ ಇಫ್ ಎನ್ ಇಸ್ ಆಡ್, ಎನ್ ಇಸ್ ಆಡ್ ಆದಾಗ -1, +1 ಯಾವಾಗ ಇಫ್ ಎನ್ ಇಸ್ ಈವನ್ ಅಂದರೆ ಇದು ಡಿಫರೆಂಟ್. ಈ ಲಿಮಿಟ್ ಮಾಡ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು 1 ಆಗ್ತಾ ಇದೆ. ಆದರೆ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಆಸಿಲೇಟ್ಸ್ ಇನ್ ಬಿಟ್ವೀನ್ -1 ಆ್ಯಂಡ್ +1 ಅಲ್ವಾ. ಅಂದರೆ ಇದು ಆಡ್ ಆದಾಗ -1 ಆಗ್ತಿದೆ, ಈವನ್ ಆದಾಗ +1 ಆಗ್ತಿದೆ. ಹಾಗಾದರೆ ಕಾನ್ವರ್ಸ್ ಇಸ್ ನಾಟ್ ಟ್ರೂ ಅಂದರೆ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು, ಲಿಮಿಟ್ ಮಾಡ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಮಾಡ್ ಎಲ್ ಆಗಿದ್ದರೆ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಆಗಬೇಕು ಅಂತೇನು ಇಲ್ಲ ಅಲ್ವಾ. ಅಂದರೆ ಇದರ ಕಾನ್ವರ್ಸ್ ನಾಟ್ ಟ್ರೂ ಅಂತ. ಇದು ಇನ್ನೂ ಅದರ್ ವರ್ಡ್ಸಲ್ಲಿ ಈ ಥಿಯರಮನ್ನು ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದರೆ, ಇಫ್ sequence xn converges to L, then sequence mod xn converges to mod L. ಓಕೆ, ಈ ಥಿಯರಮ್ ಮೀನಿಂಗ್ ಏನು ಅಂದರೆ, ಒಂದು ವೇಳೆ ಸೀಕ್ವೆನ್ಸ್ xn ಅನ್ನೋದು ಎಲ್ಲಿ ಕನ್ವರ್ಜ್ ಆಯಿತು ಅಂದರೆ ದೆನ್ ಸೀಕ್ವೆನ್ಸ್ ಮಾಡ್ xn ಅನ್ನೋದು ಮಾಡಿ ಎಲ್ಲಿ ಕನ್ವರ್ಜ್ ಆಗುತ್ತೆ ಅಂತ. ಆದರೆ ಒಂದು ವೇಳೆ ಸೀಕ್ವೆನ್ಸ್ ಮಾಡ್ ಎಕ್ಸ್ ಎನ್ ಅನ್ನೋದು ಎಲ್ಲಿ ಕನ್ವರ್ಜ್ ಆಗ್ತಿದೆ, ಒಂದು ವೇಳೆ ಸೀಕ್ವೆನ್ಸ್ ಮಾಡ್ ಎಕ್ಸ್ ಎನ್ ಅನ್ನೋದು ಎಲ್ಲಿ ಕನ್ವರ್ಜ್ ಆಗ್ತಿದೆ ಅಂದರೆ, ಅದು ಆಗ್ತಿದೆ ಅಂದರೆ ಸೀಕ್ವೆನ್ಸ್ ಎಕ್ಸ್ ಎನ್ ಕೂಡ ಎಲ್ಲಿ ಕನ್ವರ್ಜ್ ಆಗಬೇಕು ಅಂತೇನಿಲ್ಲ, ಅಂದರೆ ನೀಡ್ ನಾಟ್ ಆಗಲೇಬಾರದು ಅಂತಲ್ಲ, ಆಗಬಹುದು ಕೆಲವು ಕೇಸಲ್ಲಿ, ಆದರೆ ಆಗಲೇಬೇಕು ಅಂಥೇಳಿ ಇಲ್ಲ. ಓಕೆ, ಈಗ ಇನ್ನೊಂದು ಥಿಯರಮ್ ನೋಡೋಣ. ಇದು ಸ್ಟೇಟ್ಮೆಂಟ್ ಏನು ಅಂದರೆ, ಇಫ್ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಆ್ಯಂಡ್ ಎಲ್ ಇಸ್ ಗ್ರೇಟರ್ ದ್ಯಾನ್ 0, ದೆನ್ ದೆರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಟೀಜರ್ ಎಮ್ ಸಚ್ ದ್ಯಾಟ್ ಎಕ್ಸ್ ಎನ್ ಇಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಮ್. ಅಂದರೆ ಇದು ಏನು ಹೇಳುತ್ತೆ ಅಂದರೆ, ಒಂದು ವೇಳೆ ಈ ಎಕ್ಸ್ ಎನ್ನಿನ ಲಿಮಿಟ್ ಎಲ್ ಆಗಿದ್ದು ಆ ಎಲ್ ಅನ್ನೋದು ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ಆಗಿದೆ ಅಂದರೆ ಅಲ್ಲೊಂದು ಪಾಸಿಟಿವ್ ಇಂಟೀಜರ್ ಎಮ್ ಎಕ್ಸಿಸ್ಟ್ ಆಗುತ್ತೆ. ಅದು ಹೆಂಗಿರುತ್ತೆ ಅಂತ ಹೇಳಿದರೆ, ಎಕ್ಸ್ ಎನ್ ಇಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಮ್ ಅಂತ. ಓಕೆ, ಫಸ್ಟ್ ಏನು ಕೊಟ್ಟಿದ್ದಾರೆ, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಅಂತ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನೋಡಿ, ಈ ಎಲ್ ಗ್ರೇಟರ್ ದ್ಯಾನ್ 0 ಆಗಿದೆ ಅಂದರೆ L/2 ಕೂಡ ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 0 ಆಗುತ್ತೆ ಅಲ್ವಾ. 1 ಈಸ್ ಗ್ರೇಟರ್ ದ್ಯಾನ್ 0 ಮೀನ್ಸ್ 1/2 ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ 0 ಅಲ್ವಾ. ಅಂದರೆ ಎಲ್ ಗ್ರೇಟರ್ ದ್ಯಾನ್ 0 ಆಗಿದೆ ಅಂದರೆ L/2 ಕೂಡ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಎಲ್ ಏನು ಕೊಟ್ಟಿರೋದು. ಇದು ಲಿಮಿಟ್ ಡೆಫಿನಿಷನಿಂದ ಇದನ್ನ ಹೇಗೆ ಬರ್ಕೊಳ್ಬೋದು ನಾವು, ಫಾರ್ ಎವರಿ ಎಪ್ಸಿಲಾನ್ ಇಲ್ಲೇನು ಫಾರ್ ಎವರಿ ಎಲ್ is greater than 0, there exists a positive integer m, that is m belongs to n, there exists a positive integer m such that mod xn minus l is less than epsilon. ಇಲ್ಲಿ ಏನು ಎಪ್ಸಿಲಾನ್ ಅನ್ನೋದು ಎಲ್ ಅಲ್ವಾ, ಎಪ್ಸಿಲಾನ್ ಅನ್ನೋದು ಎಲ್. ಓಕೆ, L/2 ಅಂತ ಬರಿಬೋದಾ ನಾವು, ನೋ ಚೇಂಜ್. ಎಲ್ ಅನ್ನೋದು ಗ್ರೇಟರ್ ದ್ಯಾನ್ 0, L/2 ಕೂಡ ಗ್ರೇಟರ್ ದ್ಯಾನ್ 0, ಏನು ಚೇಂಜ್ ಆಗಲ್ಲ. L/2 ಏನು ಫಾರ್ ಎವರಿ, ಇದು ಯಾವುದಕ್ಕೆ ಟ್ರೂ, ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಮ್. ಓಕೆ, ಸಿನ್ಸ್
limit xn whenever n tends to infinity is equal to L, then by the definition of limit for every L is greater than 0, there is a positive integer m such that mod xn minus L is less than L by 2 for every n is greater than or equal to m. That implies ಅದನ್ನು ಹೇಗೆ ಬರ್ಕೊಳ್ಬೋದು ನೋಡಿ, ಹೇಗೆ ಬರ್ಕೊಳ್ಬೋದು, ಈ ಈ ಈ ಟರ್ಮನ್ನು ಹೇಗೆ ಬರ್ಕೊಳ್ಬೋದು ನಾವು, ಮೈನಸ್ ಎಲ್ ಬೈ ಟು ಇಸ್ ಲೆಸ್ ದ್ಯಾನ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದ್ಯಾನ್ ಎಲ್ ಬೈ ಟು ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಮ್. ಅಂದರೆ ಎಕ್ಸ್ ಎನ್ ಮೈನಸ್ ಅನ್ನೋದು ಮೈನಸ್ ಎಲ್ ಅಂದು ಇನ್ ಬಿಟ್ವೀನ್ ಎಲ್ ಮೈನಸ್ ಟು ಆ್ಯಂಡ್ ಎಲ್ ಪ್ಲಸ್ ಟು ಇದೆ. ದಟ್ ಇಂಪ್ಲೈಸ್ ಈಗ ಆ್ಯಡ್ ಥ್ರೂ ಔಟ್ ಎಲ್, what we get, L minus L by 2 is less than xn is less than L plus L by 2 for every n is greater than or equal to m. That implies L minus L by 2 ಅಂದರೆ L by 2 is less than xn, that is less than this plus this means 3L by 2. ಇದು ಈ ಇನ್ಇಕ್ವಾಲಿಟಿ ಯಾವುದಕ್ಕೆ ಟ್ರೂ ಆಗುತ್ತೆ, ಫಾರ್ ಆಲ್ n is greater than or equal to m. ದಟ್ ಇಂಪ್ಲಾಯ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ ಈ ಎಕ್ಸ್ ಎನ್ ಇದೆಯಲ್ಲ, ಎಕ್ಸ್ ಎನ್ ಅನ್ನೋದು ಎಲ್ ಬೈ ಟೂಗಿಂತಲೂ ಗ್ರೇಟರ್ ಆಗಿದೆ, ಎಲ್ ಬೈ ಟೂಗಿಂತಲೂ ಗ್ರೇಟರ್ ಆಗಿದೆ. ಈ ಎಲ್ ಬೈ ಟು ಅಬ್ಸರ್ವ್ ಮಾಡಿ, ಝೀರೋಗಿಂತ ಗ್ರೇಟರ್ ಯಾವುದು, ಇದು ಯಾವುದಕ್ಕೆ ಟ್ರೂ, ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ. ಈ ಎಕ್ಸ್ ಎನ್ ಅನ್ನೋದು ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಎನ್ ಅನ್ನೋದು ಎಲ್ ಬೈ ಟೂಗಿಂತ ಗ್ರೇಟರ್, ಈ ಎಲ್ ಬೈ ಟು ಝೀರೋಕ್ಕಿಂತ ಗ್ರೇಟರ್, ಅಂದರೆ ಝೀರೋ ಇಸ್ ಗ್ರೇಟರ್ ದ್ಯಾನ್ ಎಲ್ ಬೈ ಟು, ಝೀರೋಗಿಂತ ಎಲ್ ಬೈ ಟು ದೊಡ್ಡದು, ಎಲ್ ಬೈ ಟೂಗೆ ಎಕ್ಸ್ ಎನ್ ದೊಡ್ಡದು ಅಂದರೆ ಆಬ್ವಿಯಸ್ಲಿ ಏನಂತ ಬರಿಬೋದು, ಎಕ್ಸ್ ಎನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಝೀರೋ ಅಲ್ವಾ. ಝೀರೋಗಿಂತ ಎಲ್ ಬೈ ಟು ದೊಡ್ಡದು, ಎಲ್ ಬೈ ಟೂಗಿಂತ ಎಕ್ಸ್ ಎನ್ ದೊಡ್ಡದು ಅಂದರೆ ಆಬ್ವಿಯಸ್ಲಿ ಎಕ್ಸ್ ಎನ್ ಝೀರೋಕ್ಕಿಂತ ದೊಡ್ಡದಾಗಿರುತ್ತಲ್ವಾ. ಎಕ್ಸ್ ಎನ್ ಇಸ್ ಗ್ರೇಟರ್ ದ್ಯಾನ್ ಝೀರೋ ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ನಮಗೆ ಏನಂತ ಪ್ರೂವ್ ಮಾಡಲಿಕ್ಕೆ ಹೇಳಿದರು, ಎಕ್ಸ್ ಎನ್ ಇಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಅಂದರೆ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು, ಇಫ್ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಎಲ್ ಆ್ಯಂಡ್ ಎಲ್ ಇಸ್ ಗ್ರೇಟರ್ ದ್ಯಾನ್ 0, ದೆನ್ ದೆರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಟೀಜರ್ ಎಮ್ ಸಚ್ ದ್ಯಾಟ್ ಎಕ್ಸ್ ಎನ್ ಇಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಕ್ಲಿಯರ್ಲಿ ಈ ಥಿಯರಮ್ ಏನು ಹೇಳುತ್ತೆ ಅಂತ ಹೇಳಿದರೆ, ಇಫ್ ಸೀಕ್ವೆನ್ಸ್ ಎಕ್ಸ್ ಎನ್ is a convergent sequence whose limit is positive, then after some stage all xn are ಪಾಸಿಟಿವ್ ಅಂತ ಹೇಳುತ್ತೆ. ಅಂದರೆ ಈ ಥಿಯರಮ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಈ ಒಂದು ಸೀಕ್ವೆನ್ಸ್ ಎಕ್ಸ್ ಎನ್ ಅನ್ನುವ ಸೀಕ್ವೆನ್ಸು ಕನ್ವರ್ಜೆಂಟ್ ಆಗಿದ್ದು, ಅಂದರೆ ಅದರ ಲಿಮಿಟ್ ಇದೆಯಲ್ಲ, ಆ ಲಿಮಿಟ್ ಪಾಸಿಟಿವ್ ಆಗಿತ್ತು ಅಂದರೆ ಆಫ್ಟರ್ ಸಮ್ ಸ್ಟೇಜ್ ಆ ಸೀಕ್ವೆನ್ಸಿನ ಟರ್ಮ್ಗಳಿದಾವಲ್ಲ ಅವೆಲ್ಲ ಪಾಸಿಟಿವ್ ಆಗಿರುತ್ತೆ ಅಂಥೇಳಿ ಈ ಥಿಯರಮ್ ಹೇಳುತ್ತೆ. ನೆಕ್ಸ್ಟ್ ಥಿಯರಮ್, in a convergent sequence, if a finite number of terms are removed, then the convergence of the sequence will not alter. ಇದರ ಮೀನಿಂಗ್ ಏನು ಅಂದರೆ, ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸಲ್ಲಿ ಒಂದು ಕೆಲವು ಫೈನೈಟ್ ನಂಬರ್ ಆಫ್ ಟರ್ಮ್ಸನ್ನು ನಾವು ರಿಮೂವ್ ಮಾಡಿದರೂ ಕೂಡ ಅದರ ಕನ್ವರ್ಜೆನ್ಸಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತೇಳಿ ಹೇಳುತ್ತೆ. ಓಕೆ, ನಾವು ದ ಪ್ರೂಫ್ ನಾನೊಂದು ಕನ್ವರ್ಜೆಂಟ್ ಸೀಕ್ವೆನ್ಸನ್ನು ತೊಗೊಳ್ಬೇಕು. ಫಸ್ಟಿಗೆ ಅದರಲ್ಲಿ ಒಂದು ಫೈನೈಟ್ ನಂಬರ್ ಆಫ್ ಟರ್ಮ್ಸನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಉಳಿದಿರುತ್ತಲ್ಲ ಆ ಟರ್ಮ್ ಕೂಡ ಅದೇ ಪಾಯಿಂಟಿಗೆ ಕನ್ವರ್ಜ್ ಆಗುತ್ತೆ ಅಂಥೇಳಿ ತೋರಿಸ್ಬೇಕು. ನಾನೇನು ಅಂತ ತಗೊಳ್ತೀನಿ, ಒಂದು ಎಕ್ಸ್ ಎನ್ ಅನ್ನುವ ಸೀಕ್ವೆನ್ಸನ್ನು ತಗೊಳ್ತೀನಿ. ಲೆಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಬಿ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್. ಓಕೆ, ಈ ಎಕ್ಸ್ ಎನ್ ಅನ್ನೋದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದರೆ ಆಬ್ವಿಯಸ್ಲಿ ಏನಾಗುತ್ತೆ, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಆಗುತ್ತೆ. ನಾನು ಫಸ್ಟ್ ಏನು ಮಾಡಿರ್ತೀನಿ ಅಂದರೆ, ಓಕೆ ನಾನು ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಂಡಾಯಿತು, ಅದರಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸನ್ನು ರಿಮೂವ್ ಮಾಡಬೇಕು. ಏನು ಮಾಡೋಣ, ಫಸ್ಟ್ ಎಮ್ ಟರ್ಮನ್ನು ಲೆಟಸ್ ರಿಮೂವ್ ಫಸ್ಟ್ ಎಮ್ ಟರ್ಮ್ಸ್ ಆಫ್ ದಿಸ್ ಸೀಕ್ವೆನ್ಸ್, ದಟ್ ಈಸ್ ಸೀಕ್ವೆನ್ಸ್ ಎಕ್ಸ್ ಎನ್. ಓಕೆ, ಫಸ್ಟ್ ಎಮ್ ಟರ್ಮನ್ನು ರಿಮೂವ್ ಮಾಡೋಣ. ಹೆಂಗಿರುತ್ತೆ ಸೀಕ್ವೆನ್ಸು,
ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಹೀಗಿರುತ್ತಲ್ವಾ, x1 x2 x3 ಆ್ಯಂಡ್ ಸೊ ಆನ್ xm-1 xm xm+1 xm+2 ಆ್ಯಂಡ್ ಸೊ ಆನ್ xm+n ಆ್ಯಂಡ್ ಸೊ ಆನ್ ಅಲ್ವಾ, ಈ ರೀತಿ ಇರುತ್ತೆ. ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಎಮ್ ಟರ್ಮ್ಸನ್ನು ರಿಮೂವ್ ಮಾಡ್ತೀನಿ. ಅಂದರೆ ಇಷ್ಟು ಟರ್ಮನ್ನು ರಿಮೂವ್ ಮಾಡ್ತೀನಿ. ಫಸ್ಟ್ ಎಮ್ ಟರ್ಮ್ಸ್ ಇದಿಷ್ಟು ಟರ್ಮನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದರೆ ಏನು ಉಳಿಯುತ್ತೆ ನನ್ನ ಹತ್ರ? ಉಳಿಯೋದೇನು? ಏನು ಉಳೀತು? ಸೀಕ್ವೆನ್ಸ್ xm+1 ಉಳಿತು, xm+2 ಅಂದರೆ ಎಮ್ಮಿನ ಮುಂದಿರುವ ಟರ್ಮ್ ಮಾತ್ರ ಉಳಿತು, xm+3 ಪ್ಲಸ್ ಆ್ಯಂಡ್ ಸೊ ಆನ್ ಏನು xm+n ಆ್ಯಂಡ್ ಸೊ ಆನ್ ಅಲ್ವಾ. ಇಲ್ಲಿ ಇದನ್ನು ನಾವು ಹೇಗೆ, ಇದು ಯಾವ ಸೀಕ್ವೆನ್ಸ್ ಇದು? ಸೀಕ್ವೆನ್ಸ್ ಇದು xn nth ಟರ್ಮ್ ಅಲ್ವಾ. ಇಲ್ಲೇನು xm+n ಅಲ್ವಾ, nth ಟರ್ಮೇ ದಿಸ್ ಟರ್ಮ್ ಅಲ್ವಾ, m+nth ಟರ್ಮ್, ಸೀಕ್ವೆನ್ಸ್ xm+n. ಈಗ ಏನು ಮಾಡಿದ್ದು ನಾವು, ಒಂದು ಎಕ್ಸ್ ಇದೆ ಈ xn ಸೀಕ್ವೆನ್ಸಲ್ಲಿ ಫಸ್ಟ್ ಎಮ್ ಟರ್ಮ್ಸನ್ನು ರಿಮೂವ್ ಮಾಡಿದ್ವು ಆಯಿತಾ. ಅಂದರೆ ಎಮ್ ಟರ್ಮ್ಸ್ ಮೀನ್ಸ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ರಿಮೂವ್ ಮಾಡಾಯಿತು. ರಿಮೂವ್ ಮಾಡಿದ ಮೇಲೆ ಉಂಟಲ್ಲ, ಈ ಸೀಕ್ವೆನ್ಸ್ ಕೂಡ ಕನ್ವರ್ಜ್ ಆಗುತ್ತೆ ಅಂತಲೇ ತೋರಿಸ್ಬೇಕಲ್ವ. ಇದೇ ಪಾಯಿಂಟ್, ಅಂದರೆ ಎಲ್ಲಿಗೆ ಕನ್ವರ್ಜ್ ಆಗುತ್ತೆ ಅಂತ ತೋರಿಸಿದರೆ ಏನಂತ ಹೇಳ್ಬೋದು ಅಂದರೆ, ಇನ್ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಫ್ ಅ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆರ್ ರಿಮೂವ್ಡ್ ದೆನ್ ದ ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸ್ ವಿಲ್ ನಾಟ್ ಆಲ್ಟರ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಅಂದರೆ ನಾನೀಗೇನು ತೋರಿಸ್ಬೇಕು, ಸೀಕ್ವೆನ್ಸ್ xm+n ಅನ್ನೋದು ಕನ್ವರ್ಜ್ ಆಗುತ್ತೆ. ಯಾವುದು ಪಾಯಿಂಟಿಗೆ ಕನ್ವರ್ಜ್ ಆಗುತ್ತೆ ಅಂದರೆ ಲಿಮಿಟ್ xm+n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಎಲ್, ಎಲ್ಲಿಗೆ ಕನ್ವರ್ಜ್ ಆಗುತ್ತೆ ಅಂದರೆ ಈ ಎಲ್ಲಿಗೆ, ಇಲ್ಲಿ ಎಲ್ಲಾಗಿದೆಲ್ಲ ಇದೇ ಪಾಯಿಂಟಿಗೆ ಕನ್ವರ್ಜ್ ಆಗುತ್ತೆ ಅಂಥೇಳಿ, ಈ xn ಅನ್ನುವ ಸೀಕ್ವೆನ್ಸ್ ಎಲ್ಲಿ ಕನ್ವರ್ಜ್ ಆಗಿದೆಯಲ್ಲ ಹಾಗೆ ದಿಸ್ ಸೀಕ್ವೆನ್ಸ್ xm+n ಕೂಡ ಎಲ್ಲಿ ಕನ್ವರ್ಜ್ ಆಗುತ್ತೆ ಅಂತೇಳಿ ನಾನು ತೋರಿಸ್ಬೇಕು. ಓಕೆ, ಸಿನ್ಸ್ ಏನಿದೆ ಲಿಮಿಟ್ xn ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಎಲ್ ಇದೆ ಅಂದರೆ ಲಿಮಿಟ್ ಡೆಫಿನಿಷನಿಂದ ಇದನ್ನು ಹೇಗೆ ಬರ್ಕೊಳ್ಬೋದು? ಬೈ ದ ಡೆಫಿನಿಷನ್ ಆಫ್ ಲಿಮಿಟ್, ಬೈ ದ ಸಿನ್ಸ್ limit xn whenever n tends to infinity is equal to L, then by the definition of the limit, ಇದನ್ನು ಹೇಗೆ ಬರ್ಕೊಳ್ಬೋದು? ಬೈ ದ ಡೆಫಿನಿಷನ್ ಆಫ್ ದ ಲಿಮಿಟ್, for every epsilon is greater than 0 ದೇರ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಎಮ್. ನಾನು ಇಲ್ಲಿವರೆಗೆ ಸ್ಮಾಲ್ ಎಮ್ ಅಂತ ತಗೊಳ್ತಿದ್ದೆ, ಇಲ್ಲಿ ಕ್ಯಾಪಿಟಲ್ ಎಮ್ ಅಂತ ತಗೊಳ್ತೀನಿ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ದರ್ ಎಕ್ಸಿಸ್ಟ್ ಪಾಸಿಟಿವ್ ಇಂಟೀಜರ್ ಎಮ್ ಅಂದರೆ ಹೇಗೆ ಬರ್ಕೊಳ್ಬೋದು? ಎಮ್ ಬಿಲಾಂಗ್ಸ್ ಟು ಎನ್ ಅಂತ ಬರ್ಕೊಳ್ಬೋದಲ್ಲ. ಸಚ್ ದ್ಯಾಟ್ mod xn ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್. ಇದು ಯಾವುದಕ್ಕೆ ಟ್ರೂ? ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಎಮ್, ಇದಕ್ಕೆ ಟ್ರೂ ಅಲ್ವಾ. ಅಂದರೆ ಸಿನ್ಸ್ ಲಿಮಿಟ್ xn whenever n tends to infinity is equal to L, then by the definition of the limit ಹೇಗೆ ಬರ್ಕೊಳ್ಳು? for every epsilon is greater than 0 there is a positive integer m such that mod xn minus L is less than epsilon for every n is greater than or equal to m. ಇಲ್ಲಿ ಅಬ್ಸರ್ವ್ ಮಾಡಿ, as n is greater than or equal to m, ಕ್ಯಾಪಿಟಲ್ ಎಮ್ ಸಾರಿ ಇದು ಕ್ಯಾಪಿಟಲ್ ಎಮ್, ಓಕೆ ಕ್ಯಾಪಿಟಲ್ ಎಮ್, ಇಲ್ಲಿ ನಾನು ಕ್ಯಾಪಿಟಲ್ ಎಮ್ ತಗೊಂಡಿದ್ದಲ್ಲ, ಇಲ್ಲಿ ಕ್ಯಾಪಿಟಲ್ ಎಮ್. as n is greater than or equal to capital M, ಹೀಗೆ ಬರ್ಕೊಳ್ಬೋದಾ? ದೆನ್ m ಸ್ಮಾಲ್ m ಪ್ಲಸ್ n is clearly greater than or equal to capital M ಬರಿಬೋದಾ? ಹೇಗೆ ಬರಿಬೋದು? ಇಲ್ಲಿ ಅಬ್ಸರ್ವ್ ಮಾಡಿ, m ಅನ್ನೋದೇನು ಪಾಸಿಟಿವ್ ಇಂಟೀಜರ್, ಅಂದರೆ 1 2 3 4 5 6 ಸಮಥಿಂಗ್ ಅಲ್ವಾ, ಹೀಗೆ ಸೊ ಆನ್. ಎಮ್ ಅನ್ನೋದು, ಎನ್ ಅನ್ನೋದು ಕೂಡ ಆಬ್ವಿಯಸ್ಲಿ ಅದು ಪಾಸಿಟಿವ್ ಇಂಟೀಜರ್, 1 2 3 4 ಅಂತ. ಇಲ್ಲಿ ಏನು ಹೇಳಿದ್ದಾರೆ? ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಂದಿದ್ದಾರೆ. ಅಂದರೆ ಈ ಎನ್ ಅನ್ನೋದು ಎಮ್ಮಿಗಿಂತ ದೊಡ್ಡದು, ಎನ್ ಅನ್ನೋದು 2 ಅಲ್ವಾ, 2 ಇಸ್ ಗ್ರೇಟರ್ ದೆನ್ 1. ಈಗ ನಾನು 2 ಪ್ಲಸ್ ಇಲ್ಲಿ ಎಮ್ ಅನ್ನೋದು ಕೂಡ ಇಲ್ಲಿ ಏನು, ಈ ಸ್ಮಾಲ್ ಎಮ್ ಕೂಡ ಪಾಸಿಟಿವ್ ಇಂಟೀಜರ್ ಅಲ್ವಾ, 1 2 3 ಏನೋ ಅಲ್ವಾ. ನಾನೀಗ 3 ಅನ್ಕೊಳ್ತೀನಿ, ಓಕೆ, ಈಗ ಸ್ಮಾಲ್ ಎಮ್ 3 ಅಂತೀನಿ, 3 ಎನ್ ಸ್ಮಾಲ್ ಎಮ್ 3 ಎನ್ ಅನ್ನೋದು 2
ಏನಾಗಿತ್ತು 3+2 m+n ಅಂದರೆ 3+2 ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1 ಅಲ್ವಾ. ಅಂದರೆ ನಾನು ಹೆಂಗೆ ಬರ್ಕೊಳ್ಬೋದು, ಎನ್ ಅಂದರೆ 2 ಈಸ್ ಗ್ರೇಟರ್ ದ್ಯಾನ್ 1 ಅಂದರೆ 3+2 ಕೂಡ ಗ್ರೇಟರ್ ದ್ಯಾನ್ 1 ಅಲ್ವಾ. ಅಂದರೆ 3+2 ಅಂದರೆ 5 ಗ್ರೇಟರ್ ದ್ಯಾನ್ 1 ಅಲ್ವಾ. ಹಾಗಾಗಿ ನಾವು ಹೇಗೆ ಬರ್ಕೊಳ್ಬೋದು, n ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು m, ದೆನ್ m+n ಇಸ್ ಆಲ್ಸೋ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು m ಅಂತ ಬರಿಬೋದಲ್ವಾ. ನೋ ಪ್ರಾಬ್ಲಮ್. ಆವಾಗ ಇದು ಏನಾಗುತ್ತೆ, ದಿಸ್ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಎನ್ ಪ್ಲೇಸಲ್ಲಿ ಏನಿದೆ ಇಲ್ಲಿ ನೋಡಿ, ಎನ್ ಇತ್ತು, ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಂತಿತ್ತು. ಎನ್ ಪ್ಲೇಸಿಗೆ ಅದೇ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್, ಇಲ್ಲಿ ಎನ್ ಪ್ಲೇಸಿಗೆ ಎಮ್ ಪ್ಲಸ್ ಎನ್ ಇದೆ ಅಲ್ವಾ. ಅಂದರೆ ಎನ್ ಪ್ಲೇಸಿಗೆ ಎಮ್ ಪ್ಲಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ದಟ್ ಈಸ್ ಇಲ್ಲೇನು ಎಮ್ ಪ್ಲಸ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ದಟ್ ಇಂಪ್ಲಾಯ್ಸ್ ಇದನ್ನ ಹೆಂಗೆ ಬರ್ಕೊಳ್ಬೋದು ನೋಡಿ, ಎಕ್ಸ್ mod x m plus n minus l is less than epsilon for every n is greater than or equal to ಈ ಪ್ಲಸ್ ಎಮ್ ಈ ಕಡೆ ತಗೊಂಡೋದಾಗ ಏನಾಗುತ್ತೆ, ಮೈನಸ್ ಎಮ್ ಆಗುತ್ತೆ. ಕ್ಯಾಪಿಟಲ್ ಎಮ್ ಮೈನಸ್ ಎಮ್. ಇದು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದರೆ, ಈ ಎಮ್ ಮೈನಸ್ ಎಮ್ ಅಂದರೆ ಮೀನಿಂಗ್ ಏನು, ಎಮ್ ಮೈನಸ್ ಎಮ್ ಅಂತ ಹೇಳಿದರೆ ಇಷ್ಟು ಟರ್ಮಲ್ಲಿ ಓಕೆ, ಎಮ್ ಅಂದರೆ ಹೋಲ್ ಅಷ್ಟು, ಅದರಲ್ಲಿ ಈ ಎಮ್ಮನ್ನು ಕಳೆದೀವಿ, ಫಸ್ಟ್ ಎಮ್ ಟರ್ಮನ್ನು ಕಳೆದಿದ್ದೀವಿ. ಕಳೆದಾಗ ಏನು ಬರ್ತಾ ಇದೆ ಅಂತ ಹೇಳಿದರೆ ಮಾಡ್ ಎಕ್ಸ್ ಎಮ್ ಪ್ಲಸ್ ಎನ್ ಕಳೆದಾಗ ಫಾರ್ ದೋಸ್ ಟರ್ಮ್ಸ್ ಅದು ಈ ಇನ್ಇಕ್ವಾಲಿಟಿನ ಹೋಲ್ಡ್ಸ್ ಮಾಡ್ತಾ ಇದೆ. ಅಂದರೆ ನಾವು ಏನಂತ ಬರಿಬೋದು ಕ್ಲಿಯರ್ಲಿ, ಇದನ್ನು ದಟ್ ಇಂಪ್ಲೈಸ್ ಏನಂತ ಬರಿಬೋದು, ನಾವು ಲಿಮಿಟ್ ಎಕ್ಸ್ ಎಮ್ ಪ್ಲಸ್ 1 ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಅಂತ ಬರಿಬೋದಲ್ವಾ. ಇಸ್ ಈಕ್ವಲ್ ಟು ಎಲ್. ನಾನು ಏನಂತ ತೋರಿಸ್ಬೇಕಿತ್ತು, ಲಿಮಿಟ್ ಎಕ್ಸ್ ಎಮ್ ಪ್ಲಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಅಂತ ತೋರಿಸ್ಬೇಕಿತ್ತಲ್ವಾ. ತೋರಿಸಿದ್ದೀನಿ. ಅಂದರೆ ಏನಂತ ಕನ್ಕ್ಲೂಡ್ ಮಾಡ್ಬೋದು ನೋಡಿ, ಫಸ್ಟಿಂದ ಅಬ್ಸರ್ವ್ ಮಾಡಿ. ನಾನು ಎಕ್ಸ್ ಎನ್ ಅನ್ನುವ ಕನ್ವರ್ಜೆಂಟ್ ಸೀಕ್ವೆನ್ಸನ್ನು ತೊಗೊಂಡಿದ್ದು ಅದು ಎಲ್ ಅನ್ನೋ ಲಿಮಿಟ್ಟಿಗೆ ಕನ್ವರ್ಜ್ ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಆ ಎಕ್ಸ್ ಎನ್ನಲ್ಲಿ ಫಸ್ಟ್ ಎಮ್ ಟರ್ಮನ್ನು ರಿಮೂವ್ ಮಾಡಿದ ಮೇಲೆ ಬಂದ ಈ ಸೀಕ್ವೆನ್ಸ್ ಎಕ್ಸ್ ಎಮ್ ಎನ್ ಕೂಡ ಈಗ ಎಲ್ಲಿಗೆ ಕನ್ವರ್ಜ್ ಆಗ್ತಿದೆ. ಅಂದರೆ ನಾವು ಏನಂತ ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಇನ್ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಫ್ ಅ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆರ್ ರಿಮೂವ್ಡ್ ದೆನ್ ದ ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸ್ ವಿಲ್ ನಾಟ್ ಆಲ್ಟರ್. ಅಂದರೆ ಇಲ್ಲೇ ಅಬ್ಸರ್ವ್ ಮಾಡಿ, ನಾನು ಎಮ್ ಟರ್ಮನ್ನು ರಿಮೂವ್ ಮಾಡಿದ್ದೆ, ಆದರೂ ಕೂಡ ಅದರ ಕನ್ವರ್ಜೆನ್ಸಿಗೆ ಏನೂ ಎಫೆಕ್ಟ್ ಆಗಿಲ್ಲ. ಎಕ್ಸ್ ಎನ್ ಎಲ್ಲ ಟರ್ಮ್ ಇದ್ದಾಗಲೂ ಎಲ್ಲಿ ಕನ್ವರ್ಜ್ ಆಗಿತ್ತು, ಫಸ್ಟ್ ಎಮ್ ಟರ್ಮ್ಸ್ಗಳನ್ನು ರಿಮೂವ್ ಮಾಡಿದಾಗ ಕೂಡ ಎಲ್ಲಿಗೆ ಕನ್ವರ್ಜ್ ಆಗಿತ್ತು. ಇದು ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸೀಕ್ವೆನ್ಸ್ 1/n ಉಂಟಲ್ಲ, ಹೇಗೆ ಬರಿತೀವಿ, ಇನ್ನು ಸ್ಪ್ಲಿಟ್ ಮಾಡಿ. 1 ಕೊಟ್ಟಾಗ 1, 2 ಕೊಟ್ಟಾಗ 1/2, 3 ಕೊಟ್ಟಾಗ 1/3, 4 ಕೊಟ್ಟಾಗ 1/4, 5 ಕೊಟ್ಟಾಗ 1/4 ಆ್ಯಂಡ್ ಸೊ ಆನ್ 0 ಕನ್ವರ್ಜ್ ಆಗ್ತಾ ಹೋಗುತ್ತಲ್ವ. ಇಲ್ಲಿ ಯಾವುದೋ ಒಂದು ಇದು x1 ಅಲ್ವಾ, ಇದು x1 ಫಸ್ಟ್ ಟರ್ಮ್, x2 ಸೆಕೆಂಡ್ ಟರ್ಮ್, x3 ಥರ್ಡ್ ಟರ್ಮ್, x4 ಫೋರ್ತ್ ಟರ್ಮ್, ಹೀಗೆ ಯಾವುದೋ ಒಂದು ಟರ್ಮ್, ಸೇ ಒಂದು x1000 ಒಂದು ಟರ್ಮು, ನಾನು ಇದನ್ನೊಂದು ರಿಮೂವ್ ಮಾಡ್ತೀನಿ ಇದರಿಂದ. ಆಮೇಲೆ x2000 ಟರ್ಮ್ ಅಥವಾ x855 ಟರ್ಮ್ ಹೀಗೆ, ಅಥವಾ ಸೇ 39,325 ಟರ್ಮ್, ಹೀಗೆ ಕೆಲವು ಟರ್ಮ್ಗಳನ್ನು ರಿಮೂವ್ ಮಾಡ್ತೀನಿ, ಅಥವಾ ಕಂಟಿನ್ಯೂಸ್ ಆಗಿ ಒಂದಷ್ಟು ಟರ್ಮ್ಗಳನ್ನು ರಿಮೂವ್ ಮಾಡ್ತೀನಿ. ಮಾಡಿದರೂ ಕೂಡ ಇದರ ಕನ್ವರ್ಜೆನ್ಸಿಗೆ ಏನೂ ಸಮಸ್ಯೆ ಆಗೋದಿಲ್ಲ ಅಂಥೇಳಿ ಈ ಥಿಯರಮ್ ಹೇಳುತ್ತೆ. ಓಕೆ, ಥ್ಯಾಂಕ್ ಯು.